ಮಾಲು ಅವರು ಬಿಗ್ ಬಾಸ್ ಹೋಗಿರೋದೇ ಒಂದು ದೊಡ್ಡ ಆಶ್ಚರ್ಯ. ವಿಲನ್ ಆಗಿ ಹೀರೋ ಗಿಲ್ಲಿ ಆದ್ರೆ ವಿಲನ್ ಆಗಿ ಅಶ್ವಿನಿ ಇಲ್ವಾ? ಏನು ಕಿತ್ತು ದಬಾಕ್ದೇನೆ ಇರತಕ್ಕಂಥದ್ದು ಮಾಲು ಅವರು ಇದು ಮಾತಾಡ್ದೇನೆ ಆಚೆ ಬಂದು ಮಾತಾಡೋದಿದೆಯಲ್ಲ, ಅದು ಅವ್ರಿಗೆ ಶೋಭೆ ತರೋದಿಲ್ಲ. ನಿಮ್ಮ ಬಚ್ಚಲ ಬಾಯನ್ನ ಜಿಪ್ ಮಾಡ್ಕೊಂಡು ಪ್ಲೀಸ್ ಯೂಸ್ ಅ ಮೌತ್ ವಾಶ್. ಸುಮ್ಮ ನಮ್ಮ ಮಂದಿ ಓಟ್ ಹಾಕಿದ್ರು ನಮ್ನ ಉಳ್ಸಿಲ್ಲ ಅಂತ ಹೇಳಿ ಇಲ್ಲಿ ಬಂದು ನಾಟಕ ಮಾಡಬೇಡ್ರಿ. 3 contestants ಆಸ್ ದಿ ಫೈನಲಿಸ್ಟ್ ಆಫ್ ಬಿಗ್ ಬಾಸ್ 12. ಲಾಯರ್ ಜಗದೀಶ್ ಅಂದರೆ ಏನು ಈ ರಾಕ್ಷಸನ ಬಾಯಲ್ಲಿ ವೇದಾಂತ ಹೇಳ್ದಂಗೆ. ಸೊ ಡೋಂಟ್ ಟೇಕ್ ಲಾಯರ್ ಜಗದೀಶ್ ಸೀರಿಯಸ್ಲಿ. ಬಿಗ್ ಬಾಸ್ ಸೀಸನ್ 12 ಫಿನಾಲೆನಿಗೆ ಇನ್ನು 2 ವಾರ ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಈ ವಾರದಿಂದ ಎಲಿಮಿನೇಟ್ ಆದಂತಹ ಸ್ಪರ್ಧಿಗಳ ಪೈಕಿ ಮಾಳು ಅವರು ತುಂಬ ಟ್ರೋಲ್ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ ಮಾಧ್ಯಮದೊಂದಿಗೆ. ಸೂರಜ್ ಮತ್ತು ಮಾಳು ಎಲಿಮಿನೇಟ್ ಆದ ನಂತರದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸ್ಪಂದನ ಹೋಗಬೇಕಾಗಿತ್ತು ಈ ವಾರ ಬಿಗ್ ಬಾಸ್ನಿಂದ, ಸ್ಪಂದನ ಯಾಕೆ ಉಳಿಸ್ಕೊಂಡ್ರು, ಅವ್ರ ಪರ್ಫಾರ್ಮೆನ್ಸ್ ಏನು, ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ 12 ಇನ್ನು 2 ವಾರ ಮಾತ್ರ ಬಾಕಿ ಇರುವಂಥದ್ದು. ಹಾಗಾಗಿ ಯಾರು ವಿನ್ ಆಗ್ತಾರೆ, ಯಾರು ಈ ಬಾರಿಯ ಟ್ರೋಫಿಯನ್ನು ಹಿಡಿತಾರೆ ಅನ್ನುವಂಥದ್ದು ಬಹಳ ಕುತೂಹಲನ ಮೂಡಿಸಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ. ಅವ್ರನ್ನೇ ನಾವು ಮಾತನಾಡಿಸ್ತಾ ಹೋಗೋಣ. ಈ ಹಿಂದೆ ನಾವು ಬಿಗ್ ಬಾಸ್ ಬಗ್ಗೆ ಮಾತನಾಡ್ತಾ ಇರುವಾಗ ಗಿಲ್ಲಿಯವರ ವಿಚಾರ ತುಂಬ ರೀಚ್ ಆಗಿತ್ತು, ಟ್ರೋಲ್ ಆಗಿತ್ತು. ಆ ನಂತರದಲ್ಲಿ ಒಂದಷ್ಟು ಬಿಗ್ ಬಾಸ್ ವಿಚಾರಗಳಿಗೆ ನಾವು ಮಾತಾಡಿರಲಿಲ್ಲ, ಮಧ್ಯದಲ್ಲಿ ಗ್ಯಾಪ್ ಇತ್ತು. ಈ ವಾರ ಎಲಿಮಿನೇಟ್ ಆದಂತಹ ಏನು ಸ್ಪರ್ಧಿಗಳ ಪೈಕಿ ಮಾಳು ಅವರು ಬಂದ ನಂತರದಲ್ಲಿ ಮಾಧ್ಯಮಗಳ ಮೂಲಕ ಆಗಿರ್ಬೋದು ಅವರ ಒಂದು ಅಭಿಪ್ರಾಯವನ್ನು ಅಂದರೆ ನೆಗೆಟಿವನ್ನ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಬಗ್ಗೆ. ನನ್ನನ್ನು ಯಾಕೆ ಹೊರಗಡೆ ಕಳಿಸಿದ್ರು ಅನ್ನುವಂಥದ್ರ ಬಗ್ಗೆ ಬಹಳ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೂರಜ್ ಮತ್ತು ಮಾಳು ಅವರು ಎಲಿಮಿನೇಟ್ ಆಗಿರುವಂಥ ಪೈಕಿ ಏನನ್ಸುತ್ತೆ ನಿಮಗೆ? ಸ್ಪಂದನ ಬರ್ತಾರೆ ಹೊರಗೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ರು. ಮಾಜಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ರಿ, ನೀವು ನೋಡ್ತಾ ಇರ್ತೀರಿ, ಏನು ಹೇಳ್ತೀರಿ? ಮಾಲು ಅವರು ಬಿಗ್ ಬಾಸ್ಗೆ ಹೋಗಿರೋದೇ ಒಂದು ದೊಡ್ಡ ಆಶ್ಚರ್ಯ. ಅಲ್ಲಿ ಇಷ್ಟು ದಿನ ಇದ್ದಿದ್ದೇ ದೊಡ್ಡ ಆಶ್ಚರ್ಯ. ಏನು ಕಿತ್ತು ದಬಾಕ್ದೇನೆ ಇರತಕ್ಕಂಥದ್ದು ಮಾಲು ಅವರು. ನಾನು ಉತ್ತರ ಕರ್ನಾಟಕದವನೇ. ಸೊ ಏನು ಅಲ್ಲೂ ಮಾತಾಡ್ದೇನೆ ಆಚೆ ಬಂದು ಮಾತಾಡೋದಿದೆಯಲ್ಲ, ಅದು ಅವ್ರಿಗೆ ಶೋಭೆ ತರೋದಿಲ್ಲ. ನಾನು 2 ಸಲ ಬಿಗ್ ಬಾಸ್ಗೆ ಹೋಗಿದ್ದೀನಿ. ಪ್ರಾಬ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ ಮತ್ತು ಮಾಹಿತಿ ಕೊರತೆ ಇದೆ. ನಿಮ್ಮ ಕೊಡುಗೆ ಮತ್ತು ನಿಮ್ಮ ವಾಟ್ ಯು ಕಾಲ್ ಆ್ಯಸ್ ದಿ ಎಂಟೈರ್ ಸಬ್ಸ್ಟೆನ್ಸ್, ನೀವೇನು ಕಂಟೆಂಟ್ ಕೊಟ್ರಿ ಅನ್ನೋದನ್ನು ನಾವು 75-80 ದಿನ ನೋಡಿದ್ದೀವಿ. ಸೊ ನೀವು ಇದಿರೋ ಇಲ್ವೋ ಅಂತಲೂ ನಮ್ಗೆ ಗೊತ್ತಿರಲಿಲ್ಲ. ನೀವು ಒಂದು ಸಲ ಹಾಡಾಡಿದ್ದು, ಎಷ್ಟು ಓಪ್ನಿಂಗಲ್ಲಿ ಯಾವುದೋ ಒಂದು ಗೇಮ್ ಆಡಿದ್ದು ಜ್ಞಾಪಕ ಇದೆ. ಅದಾದ ನಂತರ ಒಂದೇನೋ ಹಾಡಾಡಿದ್ದು, ಅದು ಬಿಟ್ಟರೆ ನೀವು ಸ್ಕ್ರೀನಲ್ಲೇ ಕಾಣಿಸ್ಕೊಂಡಿಲ್ಲ. ಸೊ ಆಚೆ ಬಂದು ನೀವು ಇದು ಮಾತಾಡೋದು ನಿಜವಾಗ್ಲೂ ತಪ್ಪು. ನೀವು ಬೇರೆ ಕಂಟೆಸ್ಟೆಂಟ್ಸ್ಗೆ ಮರ್ಯಾದೆ ಕೊಡ್ತಾಯಿಲ್ಲ, ಅವರ ಶ್ರಮಕ್ಕೆ, ಅವರ ಪ್ರತಿಭೆಗೆ ನೀವು ಅದನ್ನು ಮರ್ಯಾದೆ ಕೊಡ್ತಾಯಿಲ್ಲ. ಮಾಲು ಅವರೇ, ನೀವು ಇದನ್ನು ವಾರ್ನಿಂಗ್ ಅಂತಾದರೂ ತೊಗೊಳ್ಳಿ ಅಥವಾ ಅಣ್ಣನ ಒಂದು ಕಿವಿ ಮಾತಂತ ತೊಗೊಳ್ಳಿ. ದಯವಿಟ್ಟು ಈ ನಿಮ್ಮ ಬಚ್ಚಲ ಬಾಯನ್ನು ಜಿಪ್ ಮಾಡಿಕೊಂಡು ಪ್ಲೀಸ್ ಯೂಸ್ ಅ ಮೌತ್ ವಾಶ್ ಆ್ಯಂಡ್ ಕೀಪ್ ಕ್ವೈಟ್. ನಿಮ್ಮನ್ನು ಜನ ಆಚೆ ಹಾಕಿರೋದು ನೀವು ನಾನ್ ಪರ್ಫಾರ್ಮೆನ್ಸ್, ನಾನ್ ಕಂಟೆಂಟ್ ಪ್ರೊವೈಡರ್ ಅಂತಲೇ ಆಚೆ ಹಾಕಿರೋದು. ಕೇವಲ ಉತ್ತರ ಕರ್ನಾಟಕದ ಬ್ಯಾಜ್ ಇಟ್ಕೊಂಡು ನಾನು ಬಡವ, ನನ್ನ ಸಿಂಗರ್ ಅನ್ನುವನ್ನ ಮಾರಾಟವನ್ನು ದಯವಿಟ್ಟು ಮಾಡ್ಕೋಬೇಡಿ. ಅನೇಕ ಬಡ ಮಕ್ಕಳು, ಅನೇಕ ಪ್ರತಿಭಾವಂತರು ಈ ವೇದಿಕೆಯನ್ನು ಅಚ್ಚುಕಟ್ಟಾಗಿ ಯೂಸ್ ಮಾಡಿದ್ದಾರೆ. ನಿಮಗೆ ಕೊಟ್ಟ ವೇದಿಕೆಯನ್ನು ನೀವು ನಾಶ ಮಾಡ್ಕೊಂಡಿದ್ದೀರಾ, ವೇಸ್ಟ್ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಈ ಮೊಸಳೆ ಕಣ್ಣನ್ನು, ಮೊಸಳೆ ನೀರನ್ನು, ಕಣ್ಣೀರನ್ನು ಹಾಕಬೇಡಿ. ನಿಮ್ಮ ಅವಕಾಶವನ್ನು ನೀವೇ ಸುಟ್ಟಾಕೊಂಡಿದ್ದೀರಾ. ಓಕೆ, ಈಗ ಮಾಳೂರು ಹೊರಗೆ ಬಂದ ನಂತರದಲ್ಲಿ ಈಗಿದ್ದಂತಹ ಧ್ವನಿ ಅಥವಾ ಈಗೇನು ಮಾತಾಡ್ತಿದ್ದಾರೋ ಇದು ಬಿಗ್ ಬಾಸ್ ಒಳಗಡೆ ಯಾಕೆ ನೀವು ಮಾತಾಡಲಿಲ್ಲ, ಈ ವಾಯ್ಸ್ ಯಾಕೆ ಇಲ್ಲ ಅನ್ನುವಂಥದ್ದು ಕೂಡ ನೆಟ್ಟಿಗರು ಈಗ ಅದ್ರ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಖಂಡಿತ ಮಾಳೂರು ಸಿಂಗರ್ ಆಗಿ ಹಳ್ಳಿಯ ಉತ್ತರ ಕರ್ನಾಟಕದ ಪ್ರತಿಭೆ, ಮಾತು, ಭಾಷೆ ಯಾವುದನ್ನೂ ತೋರಿಸ್ದೇನೆ ಅಟ್ಲೀಸ್ಟ್ ಒಂದು ಯಾವುದಾದ್ರೂ ಅಲ್ಲಿ ತಪ್ಪಾಗಿದ್ದನ್ನು ಕಂಡು ಹಿಡಿಯೋದು, ಅಥವಾ ಅಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ಧ್ವನಿಗೂಡಿಸೋದು, ಅಥವಾ ಯಾವುದಾದ್ರೂ ಒಂದು ಅಲ್ಲಿರ್ತಕ್ಕಂಥ ಕಾಂಟ್ರವರ್ಸಿಗೆ ತಮ್ಮ ಒಂದು ನಿಲುವನ್ನು, ಯಾವುದಾದ್ರೂ ಒಂದು ಪ್ರತಿಭೆ ಅಡುಗೆ ಮಾಡೋದ್ರಲ್ಲೋ ಅಥವಾ ಮನೆ ಕ್ಲೀನ್ ಮಾಡೋದ್ರಲ್ಲೋ, ಅಲ್ಲಿ ಈಗ ಆಟದಲ್ಲಿ ವೈಫಲ್ಯತೆ ಇದೆಯೋ ಅಥವಾ ಜಡ್ಜ್ ಆಗೋ, ರೆಫ್ರಿ ಆಗೋ, ಏನಾದರೂ ಒಂದು ಮಾಡಬೇಕಾಗಿತ್ತು, ಸಾಧಿಸಬೇಕಾಗಿದ್ದು, ನೀವು ಸಾಧಿಸಿದಷ್ಟೇ ನಿಮ್ಮ ಅರ್ಧ ತಲೆ ಬೋಡ್ಸ್ಕೊಂಡಿದ್ದು, ಒಂದು ತಲೆ ಮೇಲೆ ಒಂದು ಪಟ್ಟಿ ಇಟ್ಕೊಂಡಿದ್ದು, ಅದನ್ನೇ ನಿಮ್ಮ ಸಾಧನೆ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ ಮಾಲು ಅವರೇ. ಓಕೆ, ಉತ್ತರ ಕರ್ನಾಟಕದ ಒಂದಷ್ಟು ಓಟ್ಗಳು ಅಥವಾ ಅಲ್ಲಿ ಸಪೋರ್ಟು ಸಿಗ್ತಾ ಇತ್ತು ನನಗೆ, ಯಾಕೆ ನಾನು ಹೊರಗೆ ಬಂದೆ, ನಾನು ಕೂಡ ಅಲ್ಲಿ ಇರ್ಬೋದಾಗಿತ್ತು ಅನ್ನೋದು ಕೂಡ ಈಗ ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ನೀವು ಬಿಗ್ ಬಾಸಲ್ಲಿ ಆಟ ಆಡಿ ಬಂದಿದ್ದೀರಿ, ಹೊರಗೆ ಬಂದ ನಂತರ ನಿಮಗೇನಾದ್ರು ಈ ಥರ ಅನಿಸಿತ್ತಾ?
ನೋಡ್ರಿ ಮಾಡೋರ ನಿಮ್ಮ ಭಾಷೆನಾಗೆ ಹೇಳಕತ್ತೇನೆ ಕೇಳ್ರಿ ಇಲ್ಲಿ. ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಯಾಕೆ ಉಳಿಸಿಲ್ಲ ಅಂದರೆ ನಿಮ್ಗೆ ಓಟ್ ಹಾಕಿಲ್ಲ, ತಿಳಿತಿಲ್ರಿ. ಅಲ್ಲಿ ಮಂದಿ ಓಟ್ ಹಾಕಿದ್ರೆ ಅಲ್ಲೇ ಉಳಿತಿದ್ರಿ. ಅಲ್ಲಿ ಮಂದಿ ನಿಮ್ಮನ್ನು ಓಟ್ ಹಾಕಿಲ್ಲ ಅಂದ್ಕೂಡಲೇ ಹೊರಗೆ ಬರಬೇಕು. ಓಟ್ ಬಿದ್ದಿಲ್ಲ ನಿಮಗೆ, ದಯವಿಟ್ಟು ಮಾಡ್ಕೊಂಡು ಇರಬೇಕು. ಹೆಚ್ಚು ಮಾತಾಡಿ ನಿಮ್ಮ ಶೋಭೆನ ಉತ್ತರ ಕರ್ನಾಟಕ ಮಂದಿ ಹೆಸರನ್ನು ಯೂಸ್ ಮಾಡ್ದೇನೆ ದಯವಿಟ್ಟು ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕ ಜನರ ಮರ್ಯಾದೆ ತೆಗಿಬೇಡ್ರಿ, ತಿಳಿತಿಲ್ರಿ ಸಾವ್ಕಾರ. ಇನ್ನೊಮ್ಮೆ ಹೇಳೋ ನಿಮಗೆ, ದಯವಿಟ್ಟು ನಿಮಗೆ ಓಟ್ ಹಾಕಿಲ್ರಿ. ದಾವಣಗೆರೆಯಿಂದ ಹುಬ್ಳಿ ತಕ, ಬೀದರ್ ತಕ, ಗುಲ್ಬರ್ಗ ಮಂದಿ, ಧಾರವಾಡ ಮಂದಿ ನಿಮಗೆ ಓಟ್ ಹಾಕಿಲ್ಲ. ಯಾಕಂದರೆ ನೀವು ಟಿವ್ಯಾಗ ಕಾಣಿಸಿಲ್ಲ ನಮಗೆ. ಹೇಳಕತ್ತೇನು ಕೇಳ್ರಿ. ಸುಮ್ಮ ನಮ್ಮ ಮಂದಿ ಓಟ್ ಹಾಕಿದ್ರು ನಮ್ಮನ್ನು ಉಳಿಸಿಲ್ಲ ಅಂತ ಹೇಳಿ ಇಲ್ಲಿ ಬಂದು ನಾಟಕ ಮಾಡಬೇಡ್ರಿ. ನಿಮ್ಮ ಕೆಲಸ ಏನಿತ್ತು ನೀವು ಮಾಡಿಲ್ಲ. ಹೋಮ್ವರ್ಕ್ ಮಾಡ್ಕೊಂಡು ಇನ್ನೊಂದು ಯಾವುದಾದ್ರು ಪ್ರತಿಭೆ ತೊಗೊಂಡು ಬರ್ರಿ. ನಿಮ್ಮ ಸಿಂಗರ್ ಏನು ನಿಮ್ಮೊಂದು ಚಾನ್ಸ್ ಕೊಟ್ಟಲ್ಲ ಡ್ರೈವರ್ ಹಾಡು, ಅದಂಥದ್ದು ಇನ್ನೊಂದು 2-3 ಹಾಡ ತೊಗೊಂಬರ್ರಿ. ತಿಳ್ತಿಲ್ರಿ ಮಾಲು ಅವರ. ಸೂರಜ್ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ. ಸೂರಜ್ ಅವರು ಇನ್ನು ಸ್ವಲ್ಪ ದಿನ ಇರ್ಬೋದಾಗಿತ್ತಾ, ಅಥವಾ ಅವ್ರ ಪರ್ಫಾರ್ಮೆನ್ಸ್ ಬರ್ತಾ ಬರ್ತಾ ಕಡಿಮೆ ಆಯಿತು ಅಂತನಾ, ಅಥವಾ ಹೇಗೆ ಏನು ಅಂತ ಹೇಳಿ? ಈ ಸೂರಜು ಈ ಬ್ಯಾಟ್ರಿ ಇದ್ದಂಗೆ, ಬ್ಯಾಟ್ರಿ ಡೌನ್ ಆದಾಗ ಬೊಂಬೆ ಆಡಲ್ಲ ನೋಡಿ. ಬ್ಯಾಟ್ರಿ ಚೇಂಜ್ ಮಾಡ್ಕೋಬೇಕಾಗಿತ್ತು, ಬ್ಯಾಟ್ರಿನೇ ರೀಚಾರ್ಜ್ ಮಾಡ್ಕೊಂಡಿಲ್ಲ. ಬೊಂಬೆ ಸುಮ್ಮನೆ ಹೆಂಗಿತ್ತು, ಚಂದವಾದ ಬೊಂಬೆ ಆಡಲೇ ಇಲ್ಲ. ಈ ಫಾರಿನ್ ಬೊಂಬೆ ಕಣ್ಣೆಲ್ಲ ಮಿಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದ್ದ ಹುಡುಗ, ಸ್ಮಾರ್ಟ್ ಆಗಿದ್ದ. ಆ ಬ್ಯಾಟ್ರಿ ಡೌನ್ ಆಗಿದ್ದ ಸಪ್ಪೆ ಆಗ್ಬಿಡುತ್ತೆ ನೋಡಿ, ಆ ಥರ ಆಗೋಯ್ತು. ಫಸ್ಟ್ 2 ದಿನ ಏನೋ ಶರ್ಟ್ ಬಿಚ್ಚಿ ತನ್ನ ದೇಹ ತೋರಿಸ್ದ, ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ಹೊಟ್ಟೆ ಉರಿ ಮಾಡ್ದ. ಆಮೇಲೆ ಅದು ಬರ್ತಾ ಬರ್ತಾ ಸೆಕೆಂಡ್ ಮಾಲು ಆಗಿಬಿಟ್ರು. ಸುದೀಪ್ ಅವರ ಫಂಕ್ಷನಲ್ಲಿ ಯಾವುದು ನಮ್ಮ ಸ್ಯಾಟರ್ಡೆ ಸಂಡೇ ಇರುತ್ತಲ್ಲ, ಅಲ್ಲೂ ಮಾತಾಡಲಿಲ್ಲ. ಸೊ ಇವು ಮಾತು ಆಡಿದ್ರೇ ಬಿಗ್ ಬಾಸ್ ರೀ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಆಚೆ ಹಾಕಬೇಕು. ಮನಸ್ಸಲ್ಲಿ ಏನಿದೆ ಅಂತ ಆಚೆ ಹಾಕ್ಲಿಕ್ಕೆ ಬಾಯಿ ಒಂದೇ ಇರೋದು. ಕ್ಯಾಮ್ರಾ ನಿಮ್ಮ ಮನಸ್ಸೊಳಗೆ ಹೋಗುತ್ತಾ, ಕ್ಯಾಮ್ರಾ ಒಳಗೆ ನಿಮ್ಮ ತಲೆ ಒಳಗೆ ಹೋಗುತ್ತಾ, ಏನಿದೆ ನಿಮ್ಮ ತಲೆಯಲ್ಲಿ, ನಿಮ್ಮ ತಲೆಯಲ್ಲಿತ್ತು ಮಾತಾಡಲಿಲ್ಲ ಅಂತ ಹೇಳೋದಲ್ಲ ಇದೆಯಲ್ಲ. ಸೂರಜ್ ಡಿಂಟ್ ಪರ್ಫಾರ್ಮ್, ಹಿ ಈಸ್ ಫೇಲ್ಡ್. ಕ್ರಿಕೆಟ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಕೊಟ್ಟ ಅವಕಾಶವನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ಕ್ರಿಕೆಟಲ್ಲಿ ನಿಮ್ಮ ಪರ್ಫಾರ್ಮೆನ್ಸನ್ನು 4, 6 ಅಲ್ಲಾಗುತ್ತೆ. ಬೌಲಿಂಗಲ್ಲಿ ಎಷ್ಟು ವಿಕೆಟ್ ತೊಗೊತೀರಿ ಅಂತ ಆಗುತ್ತೆ. ಹಾಗೆ ಬಿಗ್ ಬಾಸಲ್ಲಿ ಕೊಟ್ಟ ಅವಕಾಶವನ್ನು ನೀವು ಹೇಗೆ ಬಳಸ್ಕೊತೀರಾ, ಹೇಗೆ ಆಪರ್ಚುನಿಟಿ ಇತ್ತು, ಹೇಗೆ ಮಾತಾಡ್ಬೋದಾಗಿತ್ತು, ನಿಮ್ಮ ನಿಲುವನ್ನು, ಸ್ಟ್ಯಾಂಡನ್ನು, ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುವ ಒಂದು ಅವಕಾಶ ಇತ್ತು. ನಿಮ್ಮ ವ್ಯಕ್ತಿತ್ವ ಏನು ಅಂತಲೇ ನಮಗೆ ಗೊತ್ತಾಗಲಿಲ್ಲ ಆ್ಯಸ್ ಅ ವೀಕ್ಷಕ, ಆ್ಯಸ್ ಅ ಬಿಗ್ ಬಾಸ್ ಕಂಟೆಸ್ಟೆಂಟ್. ಓಕೆ, ನೀವು ಮಾಜಿ ಬಿಗ್ ಬಾಸ್ ನಿಮಗೆ ಗೊತ್ತಿರುತ್ತೆ ಹೆಂಗೆ ಒಳಗಡೆ ಹೇಗೆ, ಹೊರಗಡೆ ಬಂದಮೇಲೆ ಹೇಗೆ. ಆಬ್ವಿಯಸ್ಲಿ ಹೊರಗಡೆ ಬಂದಮೇಲೆ ಜಾಸ್ತಿ ಬೇಸರ ಆಗೋದು, ಆಕ್ರೋಶ ಆಗೋದು, ನಾನು ಇನ್ನೂ ಇರಬೇಕಿತ್ತು, ಅಥವಾ ಇವರಿಂದ ನಾನು ಬಂದೆ, ಇದನ್ನೆಲ್ಲ ಮಾತಾಡೋದಕ್ಕೆ ಈ ಟಾಕಿಂಗ್ ಬರ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದು. ನಿಮ್ಮಂಥ ಜರ್ನಲಿಸ್ಟು ಅದಕ್ಕೆ ಕಾರಣ ಆಗುತ್ತೆ. ಅಲ್ಲ, ನಾವೇನು ಮಾಡ್ತೀವಿ ಅಂತ ಹೇಳಿ. ಅದು ಕುಣಿಯಕ್ಕೆ ಬರ್ದಿರೋಳ್ನೆಲ್ಲ ಡೊಂಕು ಅಂದಂಗೆ ನಿನಗೆ ಅಲ್ಲಿ ಕುಣಿಯೋಕ್ಕೆ ವೇದಿಕೆ ಕೊಟ್ಟಿದ್ರು, ಅಲ್ಲಿ ಹೋಗಿ ಕುಣಿ ಅಂದರೆ ಇಲ್ಲಿ ಬಂದು ಆಚೆ ಕುಣಿತಾ ಇದೆಯಾ ಮಗನೇ ನೀನು ಅಂತ ಬೈಬೇಕು. ಸೊ ಕುಣಿಯಕ್ಕೆ ಬರ್ದಿರೋಳ್ನೆಲ್ಲ ಡೊಂಕು ಅಂದಂಗೆ ಅವಕಾಶ ಇದ್ದಿದ್ದು. ಯಾಕೆ ಅಲ್ಲೆಲ್ಲ ಜನ ಇದ್ದಾರೆ, ಯಾಕೆ ಗಿಲ್ಲಿ ಬಗ್ಗೆ ಅಷ್ಟೊಂದು ಫ್ಯಾನ್ ಕ್ಲಬ್ಸ್ ಆಗಿದೆ, ಯಾಕೆ ಅಶ್ವಿನಿ ಗೌಡ ಅವರು ಎಷ್ಟೇ ಹೇಟ್ ಮಾಡಿದ್ರು ಮಾತಾಡ್ತಾರೆ, ಧ್ವನಿ ಇದೆ, ಅಭಿಪ್ರಾಯ ಇದೆ ಅಂತ ಹೇಳಿ ವಿಲನ್ ಆಗಿ ಬಿಗ್ ಬಾಸ್ ಮನೇಲಿ ಇಲ್ವೇನ್ರಿ ಅವರು? ವಿಲನ್ ಆಗಿ ಹೀರೋ ಗಿಲ್ಲಿ ಆದರೆ ವಿಲನ್ನಾಗಿ ಅಶ್ವಿನಿ ಇಲ್ವಾ? ಸೊ ಹೀಗೆ ವೇದಿಕೆ ಕೊಟ್ಟಾಗ ಮಾಡ್ದೇನೆ ಆಚೆ ಬಂದಾಗ ಅವರಿಂದ ಹಿಂಗಾಯಿತು, ಇವರು ಆಚೆ ಹೋಗ್ಬೇಕಾಗಿತ್ತು. ನೀವ್ಯಾರು ಹೇಳೋಕ್ಕೆ? ಬಿಗ್ ಬಾಸ್ ನಡೆಯೋದೆಲ್ಲ ಓಟಿನ ಪ್ರಕಾರ. ನೀವು ಹೋಗಿ ಬೇಕಾದ್ರೆ ಬಿಗ್ ಬಾಸ್ ಟೀಮ್ ಅವ್ರನ್ನ ನನಗೆ ಎಷ್ಟು ಓಟ್ ಬಂತು ಅಂತ ತೋರಿಸ್ತಾರೆ. ನಿಮಗೆ ನಿಮ್ಮನ್ನ ಎಲಿಮಿನೇಟ್ ಆಗಿದ್ದು ಯಾಕೆ ಅಂತ ಹೇಳ್ತಾರೆ, ಓಟನ್ನು ತೋರಿಸ್ತಾರೆ. ಓಟ್ ಏನು ಗೌಪ್ಯವಾಗಿಲ್ಲ, ಅದೊಂಥರ ಡೆಮಾಕ್ರಸಿ ಇದ್ದಂಗೆ. ಈ ಡೆಮಾಕ್ರಸಿಯಲ್ಲಿ ನಿಮಗೆ ಓಟ್ ಕಮ್ಮಿ ಬಿದ್ದಿದ್ದೆ, ನೀವು ಆಚೆ ಬಂದಿದ್ದೀರಾ. ಸೊ ಅದನ್ನು ಪ್ರಶ್ನೆ ಮಾಡಿ ಇವರಿಂದ ಹಂಗಾಯ್ತು, ಇವರಿಂದ ಹಿಂಗಾಯ್ತು, ಈ ಕಾಕವ್ವ ಬುವ್ವ ಸ್ಟೋರಿಗಳನ್ನು ಹೇಳ್ಬೇಡಿ. ನಿಮ್ಮ ಪ್ರತಿಭೆಯನ್ನು ಕರ್ನಾಟಕದ ಜನತೆ ಮೆಚ್ಚಲಿಲ್ಲ, ಅದಕ್ಕೋಸ್ಕರ ಆಚೆ ಬಂದಿದ್ದೀರಾ. ಎಸ್, ಓಕೆ. ಇನ್ನೊಮ್ಮೆ ನಾನು ಕೇಳಲೇಬೇಕು, ಬಿಗ್ ಬಾಸನ್ನು ಈ ಬಾರಿ ಸೀಸನ್ 12 ಟ್ರೋಫಿ ಯಾರು ಹಿಡಿತಾರೆ? ನೋಡಿ, ಬಿಗ್ ಬಾಸು ಪ್ರತಿ ಸಲ 14 ವಾರ ಅಂದರೆ 98 ದಿನ. ಓಪನಿಂಗ್ ಡೇ 1, ಕ್ಲೋಸಿಂಗ್ ಡೇ 1 = 100 ಡೇಸ್ನ ಜೀವನ. ಆದರೆ ಈ ಸಲ ಬಿಗ್ ಬಾಸ್ ನಡೀತಾ ಇರೋದು 16 ವಾರ ಅಂದರೆ 116 ದಿನ ಮನೆ ಒಳಗಡೆ. ಓಪನಿಂಗ್ ಡೇ 1 ದಿನ, ಇನ್ನು ಕ್ಲೋಸಿಂಗ್ ಡೇ. ಸೊ 118 ದಿನ ಇರುವ ಈ ಬಿಗ್ ಬಾಸು ಜನವರಿ ಸಂಕ್ರಾಂತಿ ಹಬ್ಬ ಆದ ನಂತರ ನಡೆಯುವ ಫಿನಾಲೆಗೆ ತಯಾರಿಯಾಗ್ತಾ ಇದೆ. ಅನೇಕ ವಿಷಯಗಳು ಆಚೆ ಬರ್ತಾ ಇದೆ, ಡೈನಮಿಕ್ಸ್ ಚೇಂಜ್ ಆಗ್ತಾ ಇದೆ. ವಿಲನ್ ಆಗಿದ್ದ ಅಶ್ವಿನಿ ಅವರು ಏನೋ ಸ್ವಲ್ಪ ಮೆಲೋ ಆಗಿದ್ದರು, ಒಳ್ಳೆಯವರಾಗಿದ್ದಾರೆ ಅನ್ನೋದ್ರಲ್ಲಿ ಮತ್ತೆ ವಿಲನ್ ಆಗಿದ್ದಾರೆ. ಗಿಲ್ಲಿ ಒಂದೇ ರೇಟಲ್ಲಿ 6 ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಕಾವ್ಯ ಎಲ್ಲೋ ಒಂದ್ಸಲಿ ಮೇಲ್ ಬರ್ಬೋದು, ಅಶ್ವಿನಿಗಿನ್ನ ಮೇಲ್ ಬರ್ಬೋದು ಅಂತ ಇತ್ತು. ಆದರೆ ಈ 3 ಜನರಲ್ಲೇ ಎಲ್ಲವೂ ನಡೀತಾ ಇರುವ ವಿಸ್ಮಯ ಮತ್ತು ಬಿಗ್ ಬಾಸಿನ ಕತೆ. ಈ ಕತೆಗಳನ್ನು ನೀವು ಸೀರಿಯಲ್ ನೋಡಿದ್ರೆ ಆ 3 ಜನ ಇರೋದು. ಸೊ ದಟ್ ಈಸ್ ಗಿಲ್ಲಿ, ಮೈ ಫೇವ್ರೆಟ್ ಕಂಟೆಸ್ಟೆಂಟ್,
ದೋ ಐ ಮೈಟ್ ನಾಟ್ ಲೈಕ್ ಅಶ್ವಿನಿ, ಶೀ ಈಸ್ ಆಲ್ಸೋ ಇನ್ ದ ರೇಸ್. ನನಗೆ ಕ್ಯೂಟ್ ಆಗಿರ್ತಕ್ಕಂಥ ಕಾವ್ಯನೂ ಇಷ್ಟ, ಅವರ ಇನ್ನೋಸೆಂಟ್ ಇಷ್ಟ, ಅವರ ಮಾತು, ಅವರ ಒಂದು ವರ್ಚಸ್ಸು, ಗ್ಲ್ಯಾಮರು ಎಲ್ಲವೂ ಎದ್ದು ಕಾಣ್ತಾ ಇದೆ. ಸೊ ಐ ವಿಲ್ ಸಿ 3 contestants as the finalist of Bigg Boss 12, ಕಾವ್ಯ, ಗಿಲ್ಲಿ ಆ್ಯಂಡ್ ಅಶ್ವಿನಿ. ಆ್ಯಂಡ್ ದ ವಿನ್ನರ್ ಈಸ್ ಅಂತ ಹೇಳೋದು ಸುದೀಪ್ ಅವರು ಗಿಲ್ಲಿ ಅಂತ ಹೇಳ್ತಾರೆ. ರಕ್ಷಿತಾ ಶೆಟ್ಟಿ ಅವರು ಬರ್ತಾ ಅಂದರೆ ಆಟ ಆಡುವಂಥದ್ದಾಗಿರಲಿ, ಅಲ್ಲಿ ಸ್ವಲ್ಪ ಚಾಲೆಂಜಾಗಿ ತಗೊಂಡಿದ್ದಾರೆ. ಎಲ್ಲರೂ ಕೂಡ ರಕ್ಷಿತನೂ ಕೂಡ ರೇಸಲ್ಲಿ ಇದ್ದಾರೆ, ಟಾಪ್ 3 ಟಾಪ್ 5 ಅಲ್ಲಿ ಅಂತೂ ಕೂಡ ಹೇಳುವಂಥದ್ದು. ನಿಮಗೇನು ಅನಿಸುತ್ತೆ ನೋಡುವಾಗ? ನೋಡಿ, ಚಿಕ್ಕ ಹುಡುಗಿ ಅನ್ನುವ ಕಾರ್ಡನ್ನು, ನಾನು ಬಡವ ಅನ್ನುವ ಕಾರ್ಡನ್ನು, ನಾನು ಹಳ್ಳಿಯಿಂದ ಬಂದಿರತಕ್ಕಂಥ ಕಾರ್ಡನ್ನು ಪ್ರತಿ ಸಲ ವರ್ಕೌಟ್ ಆಗೋದಿಲ್ಲ. ಇಷ್ಟು ದಿನ 3 ಕಾರ್ಡನ್ನು ಹಾಕಿ ಕರ್ನಾಟಕದ ಜನತೆ ಓಟನ್ನು ತೊಗೊತಾಯಿದ್ರು. ಅವ್ರ ಹತ್ರ ಇನ್ಯಾವ ಕಾರ್ಡು ಇಲ್ಲ. ಸೊ ಈಗ ಐ ಸಮೌ ಫೀಲ್ ರಕ್ಷಿತಾ ಈಸ್ ಅ ಗುಡ್ ಪರ್ಸನ್, ಗುಡ್ ಎಂಟರ್ಟೈನರ್. ಬಟ್ ಆ ಕೊನೆ ಫೈರ್ ಇನ್ ದ ಬೆಲಿ, ಆ ಕೊನೆ ಬ್ಯಾಟ್ರಿ ಪವರು ಹಿಡಿಯುತ್ತೋ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೇನೋ ಗೊತ್ತಿಲ್ಲ. ಇಷ್ಟು ದಿನ ಅವ್ರು ರಿಸರ್ವಲ್ಲಿ ನಡೀತಾ ಇತ್ತು ಗಾಡಿ, ಈಗ ಅವ್ರ ಗಾಡಿ ಪೆಟ್ರೋಲ್ ಕಮ್ಮಿ ಆಗಿದೆ, ಗಾಡಿ ನಿಂತು ಹೋಗುತ್ತೆ. ಫುಲ್ ಟ್ಯಾಂಕ್ ಇರೋದು ಗಿಲ್ಲಿ, ಹಾಫ್ ಟ್ಯಾಂಕ್ ಇರೋದು ಕಾವ್ಯ, ಇನ್ನೊಂದು ಮುಕ್ಕಾಲು ಟ್ಯಾಂಕ್ ಇರೋದು ಅಶ್ವಿನಿ. ಎಸ್, ಓಕೆ. ಕಳೆದೊಂದು 2 ವಾರದ ಹಿಂದೆ ಸುದೀಪ್ ಅವರು ಕೂಡ ಹೇಳ್ತಾ ಇದ್ರು, ವೀಕೆಂಡ್ ಬರೋ ಸಂದರ್ಭದಲ್ಲಿ ಕೆಲವೊಬ್ಬರು ಮಾತನಾಡ್ತಾರೆ. ಅಂದರೆ ಸುದೀಪ್ ಅವರಿಗೆ ಬೇಕಾಗಿರೋಂಥವ್ರನ್ನ ಮಾತ್ರ ಉಳಿಸ್ಕೊಳ್ತಾರೆ, ಅವರಿಗೆ ಬೇಡದೇ ಇರೋರನ್ನ ಎಲಿಮಿನೇಟ್ ಮಾಡ್ತಾರೆ, ಅಂಥವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ ಅನ್ನುವಂಥದ್ದನ್ನು ಕೂಡ ಭಾಳ ಸೂಕ್ಷ್ಮವಾಗಿ ಹೇಳ್ತಾರೆ. ಆ ಬಗ್ಗೆ ಏನೇ ಸ್ವತಃ ಸುದೀಪ್ ಅವರೇ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಮಾಧ್ಯಮದಲ್ಲೇ ಏನು ಲಾಯರ್ ಜಗದೀಶ್ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಅದೊಂದು ಮಾತು, ಅದೊಂದು ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ. ಅದು ಆ ಒಂದು ಹೇಳಿಕೆಗೆ ಏನು ಅನಿಸುತ್ತೆ ನಿಮಗೇನು? ಲಾಯರ್ ಜಗದೀಶ್ ಅಂದರೆ ಏನು ಈ ರಾಕ್ಷಸನ ಬಾಯಲ್ಲಿ ವೇದಾಂತ ಹೇಳ್ದಂಗೆ. ಸೊ ಡೋಂಟ್ ಟೇಕ್ ಲಾಯರ್ ಜಗದೀಶ್ ಸೀರಿಯಸ್ಲಿ. ಯಾರೂ ಸೀರಿಯಸ್ಸಾಗಿ ತೊಗೊಂಡಿಲ್ಲ. ನೀವು ಸೀರಿಯಸ್ ತೊಗೊಂಡ್ರೆ ನನಗೆ ನಿಮ್ಮನ್ನು ಸೀರಿಯಸ್ ನಾನು ತೊಗೋಬೇಕೋ ಇಲ್ವೋ ಅಂತ ನನ್ನ ಪ್ರಶ್ನೆ ನನ್ನಲ್ಲೇ ಮಾಡುತ್ತೆ. ಸೊ ಮಾಹಿತಿ ಕೊರತೆ ಇದೆ ನಿಮಗೆ. ಕೊನೆ ಮೂಮೆಂಟ್ವರೆಗೂ ಸುದೀಪ್ ಅವ್ರಿಗೆ ಗೊತ್ತಿರಲ್ಲ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಸುದೀಪ್ ಅವರಿಗೆ ಇದನ್ನೇ ಅವರು ಸ್ಪಷ್ಟಪಡಿಸಿರುವಂಥದ್ದು. ಲಾಯರ್ ಜಗದೀಶ್ ಅವರು ಹೇಳುವಂಥದ್ದಂದರೆ ಇವರಿಗೆ ಬೇಕಾದವ್ರನ್ನ ಇಟ್ಕೊಳ್ತಾರೆ, ಬೇಡ ಅನ್ನೋರನ್ನ ಎಲಿಮಿನೇಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿದರು. ಅದನ್ನು ಸ್ಪಷ್ಟೀಕರಣನೂ ಕೂಡ ಕೊಟ್ಟರು ಸುದೀಪ್ ಅವರು. ಇಲ್ಲಿ ಯಾರು ಆಡ್ತಾರೆ, ಹೇಗೆ ಆಡ್ತಾರೆ, ಏನು ಎತ್ತ, ಕೊನೆಯವರೆಗೆ ಯಾರು ಇರ್ತಾರೋ ಅಂತ ನನಗೆ ಗೊತ್ತಾಗಲ್ಲ, ನಾನು ಬರ್ತೀನಿ, ಏನು ಹೇಳಬೇಕು ಅವರಿಗೆ ನಾನು ಹೇಳ್ತೀನಿ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತಾರೆ ಅಂತ. ಖಂಡಿತವಾಗಿ ಕಿಚ್ಚ ಸುದೀಪ್ ಅವ್ರು ಹೇಳ್ತಾ ಇರೋದು ಸತ್ಯ. ಅವರಿಗೆ ಕೊನೆ ಲಾಸ್ಟ್ 5 ಸೆಕೆಂಡ್ಸ್ ಮುಂಚೆ ಕಿವಿಯಲ್ಲಿ ಹೇಳಿದಾಗಲೇ ಗೊತ್ತಾಗೋದು. ಸೊ ಇಟ್ಸ್ ಅ ವೆರಿ ವೆರಿ ಓಪನ್ ಡಾಕ್ಯುಮೆಂಟೆಡ್ ನಂಬರ್ ಗೇಮ್. ಸೊ ಇದು ರಿಯಾಲಿಟಿ ಶೋ ಏನಕ್ಕೆ ಫೇಮಸ್ ಆಗಿದೆ ಅಂದರೆ ಜನತೆ ತೀರ್ಮಾನ ಮಾಡ್ತಾರೆ ಯಾವ ಮನೆಯೊಳಗೆ ಯಾರು ಇರಬೇಕು, ಯಾರು ಇರಬಾರ್ದು ಅಂತ. ಸೊ ಜನತೆಯನ್ನು ನೀವು ತಪ್ಪಿಸಿದ್ರೆ, ಜನತೆ ನಿಮ್ಮ ವ್ಯಾಲ್ಯೂ ಕೊಡಲಿಲ್ಲ ಅಂದರೆ ಶೋ ನೋಡೋಲ್ಲ. ಸೊ ಜನತೆ ಈಸ್ ಇಂಪಾರ್ಟೆಂಟ್. ಅವರೇ ಸಾರ್ವಭೌಮ, ಅವರೇ ಸುಪ್ರೀಂ. ಜನತೆನೇ ಸುಪ್ರೀಂ, ಜನತೆ ಓಟ್ಸೇ ಸುಪ್ರೀಂ. ಸೊ ಜನತೆ ನೀವು ಧಿಕ್ಕರಿಸಿದ್ರೆ ಅದು ಆಗೋದಿಲ್ಲ. ಸೊ ಐ ಥಿಂಕ್ ದಿಸ್ ಕಾನ್ಸೆಪ್ಟ್ ಆಫ್ ಯಾರು ಬೇಕು ಯಾರು ಉಳಿಸ್ಕೊತಾರೆ ಅನ್ನೋದು ತಪ್ಪು. ಹಾಗೆಲ್ಲ ಇತ್ತು ಅಂತ ಹೇಳಿದ್ರೆ ಬಿಗ್ ಬಾಸ್ಗೆ ವ್ಯಾಲ್ಯೂನೇ ಇಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ವೋಟಿಂಗ್. ಎಸ್, ಓಕೆ. ಇನ್ನು ಕೊನೆಯದಾಗಿ ಬಿಗ್ ಬಾಸ್ ಸೀಸನ್ 12 ಯಾರು ಜಾಸ್ತಿ ಮನೋರಂಜನೆ ನೀಡಿದ್ರು ಅನ್ನುವಂಥದ್ದು ಪ್ರೇಕ್ಷಕರಿಗೆ, ಬಿಗ್ ಬಾಸ್ ಅಭಿಮಾನಿಗಳಿಗೆ? ಇನ್ಯಾರಿದ್ದಾರೆ ಹೇಳಿ? ಚಿಕ್ಕಪ್ಪ ದೊಡ್ಡಪ್ಪ ಹಾಡಾಡಿರೋಣೋ, ಯಶ್ ಅವರನ್ನು ಕಾಪಿ ಮಾಡಿರೋಣೋ, ಹಳ್ಳಿಯ ಮಂಡ್ಯ ಗೌಡರ ಭಾಷೆಯಲ್ಲಿ ಮನೋರಂಜನೆ ಕೊಟ್ಟಿರೋಣೋ. ಎಂಟರ್ಟೈನ್ಮೆಂಟ್ ಯಾರು ಕೊಡ್ತಾ ಇದ್ದಾರೆ? ಯಾರ ಬಗ್ಗೆ ಟ್ರೋಲ್ ಆಗಿದೆ, ಯಾರ ಬಗ್ಗೆ ಮೆಮಿಸ್ ಆಗಿದೆ, ಯಾರ ಬಗ್ಗೆ ಡೈಲಾಗ್ಸು ಹುಡುಗರು ಹೊಡಿತಾ ಇದ್ದಾರೆ, ಯಾರ ಗಾಡಿ ಹಿಂದ್ಗಡೆ ಗಿಲ್ಲಿ ಅಂತ ಬರ್ಕೊಂಡಿದ್ದಾರೆ, ಎಲ್ಲವೂ ಗಿಲ್ಲಿನೇ. ಸೊ ಏನಾದರೂ ರಿಲ್ಯಾಕ್ಸೇಷನ್ ಎಂಟರ್ಟೈನ್ಮೆಂಟ್ ಇರೋದಿದ್ರೆ ಅದು ಗಿಲ್ಲಿ ಬಿಟ್ಟು ನನಗೆ ಯಾರೂ ಕಾಣ್ತಾ ಇಲ್ಲ. ಸೊ ಇಟ್ ಈಸ್ ಆಲ್ ಅಬೌಟ್ ಗಿಲ್ಲಿ. ಓನ್ಲಿ ಇಫ್ ಕರ್ನಾಟಕ ಜನತೆ ಎಲ್ಲೋ ಒಂದು ಕಡೆ ಈ ಸಲ ನಾವು ಹೆಣ್ಮಕ್ಳಿಗೆ ಓಟ್ ಹಾಕೋಣ ಅಂತ ಹೇಳಿದ್ರೆ, I somehow feel it is a fight between Kavya and Ashwini. But ಗಿಲ್ಲಿ ಸೆಂಚುರಿ ಹೊಡೆದಿದ್ದಾನೆ, ಇದರಲ್ಲಿ 5 ವಿಕೆಟ್ ತೊಗೊಂಡಿದ್ದಾನೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಡಬಲ್ ಸೆಂಚುರಿ ಹೊಡೆದಿದ್ದಾನೆ. ಇನ್ನೇನು ಬೇಕು? ಆಸ್ ಅ ಕ್ರಿಕೆಟರ್ ಥರ ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ಸೀರೀಸಲ್ಲಿ ಏನೇನು ಬೇಕು ಹೇಳಿ ಎಲ್ಲವೂ ಮಾಡಿದ್ದಾನೆ. ಡಕ್ ಅಂತೂ ಔಟ್ ಆಗಿಲ್ಲ, ರನ್ ಔಟ್ ಆಗಿಲ್ಲ. ಎಲ್ಲ ಮ್ಯಾಚಲ್ಲೂ ಎವ್ರಿ ಡೇ ಇಸ್ ಅ ಮ್ಯಾಚ್ ಫಾರ್ ಹಿಮ್. ಹಿ ಈಸ್ ಪ್ಲೇಯಿಂಗ್ ವೆರಿ ವೆಲ್. So he is hitting centuries, sixers and fours. So Gilly is the man of the series. So Gilly is the winner.
ಇದಿಷ್ಟು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾದಂತಹ ಪ್ರಶಾಂತ್ ಸಂಬರ್ಗಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಡ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್. KMF ನಂದಿನಿ, ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.